ಇನ್ನು ತಮ್ಮದೇ ತಂತ್ರವನ್ನ ಹೆಣಿತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮೇಲೆ ನಾಯಕತ್ವಕ್ಕಾಗಿ ಮುಂದುವರೆದಿದೆ ಒತ್ತಡ. ಆದರೆ ವಿಶೇಷ ಏನು ಅಂದರೆ ಬಹಿರಂಗವಾಗಿ ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಕೂಡ ಡಿಸಿಎಂ ಮಾತನಾಡ್ತಾ ಇಲ್ಲ. ಸಿದ್ದರಾಮಯ್ಯ ಬಳಿಯೂ ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಸಿದ್ದರಾಮಯ್ಯರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ನಾಯಕತ್ವ ಪಡೆಯುವಂಥ ಇರಾದೆಯನ್ನು ಹೊಂದಿದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿದ್ರೆ ಇಲ್ಲೇನೂ ಆಗೋದಿಲ್ಲ. ಅದಕ್ಕೆ ಅಂತ ಸಿದ್ದರಾಮಯ್ಯನವ್ರನ್ನ ನೇರವಾಗಿ ದ್ವೇಷ ಮಾಡಿಬಿಟ್ರೆ ನಾಯಕತ್ವದ ಕುರ್ಚಿ ಸಿಗದೆ ಹೋಗಬಹುದು. ಹೀಗಾಗಿ ಅವರ ವಿಶ್ವಾಸವನ್ನು ಕೂಡ ಗಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಮಾತನಾಡ್ತಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ನನಗೆ ನಾಯಕತ್ವ ಬೇಕೇ ಬೇಕು, ಬಟ್ ಸಿದ್ದರಾಮಯ್ಯರ ವಿಶ್ವಾಸಕ್ಕೂ ಕೂಡ ತಗೋಬೇಕು. ಇನ್ನು ತಮ್ಮದೇ ಆದಂಥ ಒಂದಷ್ಟು ಬೆಂಬಲಿಗರು ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ತಮ್ಮದೇ ಆದಂಥ ಮಾರ್ಗದಲ್ಲಿ ಶೈಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ಅನುಭವವನ್ನು ಹೊಸೆದು ಬೆಸೆದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸಿಎಂನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಡೆನ ಇದು ಹೇಗೆ? ಮಧುಸೂದನ್, ಏನು ಪವರ್ ಶೇರಿಂಗ್ ವಿಚಾರವಾಗಿ ತಮಗೆ ಒಂದು ಏನು ಈ ಸಿಎಂ ಕುರ್ಚಿಯನ್ನು ಹಸ್ತಾಂತರವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನು ತಂತ್ರವನ್ನು ಡಿ ಕೆ ಶಿವಕುಮಾರ್ ಆಗ್ತಿದ್ರು ಕೂಡ ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಈ ಒಂದು ವಿಚಾರವನ್ನು ಚರ್ಚೆ ಮಾಡ್ತಿಲ್ಲ. ಜೊತೆಗೆ ಬಹಿರಂಗವಾಗಿ ಕೂಡ ಈ ಒಂದು ವಿಚಾರವನ್ನು ಏನು ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಮಾತನಾಡ್ತಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ಲ್ಯಾನ್ ಇರುವಂಥದ್ದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಈ ಒಂದು ಕುರ್ಚಿಯನ್ನು ಪಡಿಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲದೆ ಇದ್ದರೆ ನಾನು ಸರ್ಕಾರವನ್ನು ನಡೆಸೋದು ಬಹಳ ಕಷ್ಟ ಅನ್ನೋದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಅನ್ನೋದು ಗೊತ್ತಿದೆ. ಜೊತೆಗೆ ಅವರ ಒಂದು ಮಾಸ್ ಲೀಡರ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಅವರಿಗೆ ಗಮನದಲ್ಲಿರುವಂಥದ್ದು. ಹಾಗಾಗಿ ಏನು ಸಿದ್ದರಾಮಯ್ಯ ಅವರನ್ನು ಮತ್ತು ಅವರ ಬೆಂಬಲಿಗರನ್ನು ವಿಶ್ವಾಸಕ್ಕೆ ಪಡಬೇಕಾದ್ರೆ ನೇರವಾಗಿ ಸಿದ್ದರಾಮಯ್ಯ ಅವರ ಆಪ್ತರನ್ನು ಕೂಡ ಕೆರಳಿಸಬಾರ್ದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಅವರು ದೇವೇಗೌಡರ ಗರಡಿಯಲ್ಲಿ ಪಳಗಿರುವಂಥ ನಾಯಕ, ಯಾವುದೇ ಸಂದರ್ಭದಲ್ಲಿ ಯಾವುದೇ ದಾಳವನ್ನು ಕೂಡ ಪ್ರಯೋಗ ಮಾಡುವುದಕ್ಕೆ ನೇರವಾಗಿ ಆ ಒಂದು ಶಕ್ತಿ ಮತ್ತು ಒಂದು ಬುದ್ಧಿವಂತ ರಾಜಕಾರಣಿ ಕೂಡ ಆಗಿರುವಂಥದ್ದು. ಜೊತೆಗೆ ಅವರು ಅಹಿಂದ ಲೀಡರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗೆ ಅಹಿಂದ ಮತಗಳು ಬಹಳ ನಿರ್ಣಾಯಕ. ಯಾಕಂದರೆ ಸುಮಾರು 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಒಂದು ವೋಟರ್ಸ್ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥದ್ದು. ಜೊತೆಗೆ ಏನು ಲಿಂಗಾಯತ, ಹಿಂದುಳಿದ, ಜೊತೆಗೆ ಅಲ್ಪಸಂಖ್ಯಾತ ಈ ಒಂದು ಶಾಸಕರೇನಿದ್ದಾರೆ ಇವರೆಲ್ಲರೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಪರವಾಗಿರುವಂಥದ್ದು. ನಾನು ಇವರನ್ನೆಲ್ಲರೂ ಕೂಡ ಎದುರಾಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಈಗಿರುವಂಥ ಶಾಸಕರಲ್ಲಿ ಬಹುತೇಕ ಸಿದ್ದರಾಮಯ್ಯ ಪರ ಇರುವಂಥ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ತನಗಿಂತ ಬೆಂಬಲ ಕೂಡ ಹೆಚ್ಚಿದೆ. ಈ ಎಲ್ಲವೂ ಕಾರಣಗಳನ್ನು ನಾವು ಜೊತೆಗೆ ಅವರ ಇಮೇಜನ್ನು ಕೂಡ ಪಕ್ಷಕ್ಕೆ ಬಳಸ್ಕೊಳ್ಬೇಕು. ಅವರು ಒಂದು ವೇಳೆ ಹಿಂದೆ ಸರಿದ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ಪಂಚಾಯತಿ ಚುನಾವಣೆ ಆಗಿರ್ಬೋದು, GBA ಚುನಾವಣೆ ಆಗಿರ್ಬೋದು, ಜೊತೆಗೆ ವಿಧಾನಸಭಾ ಚುನಾವಣೆ ಗೆಲ್ಲಬೇಕಾದ್ರೆ ಅವರು ಬಹಳ ಮುಖ್ಯ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರ ಆಗಿರುವಂಥದ್ದು. ಹಾಗಾಗಿ ಅವರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು, ಅವರ ಬೆಂಬಲಿಗರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇಲ್ಲದೇ ಇದ್ದರೆ ನಾನು ಸಿಎಂ ಆದರೂ ಕೂಡ ನನ್ನ ಸರ್ಕಾರವನ್ನು ಮುಂದುವರಿಸೋದಕ್ಕೆ ಬಹಳ ಕಷ್ಟ. ಯಾಕಂದರೆ ಈಗಾಗಲೇ ವಿರೋಧ ಪಕ್ಷಗಳು ಹೇಳಿದ ರೀತಿ ಸರ್ಕಾರವನ್ನು ಪತನ ಮಾಡುವಂಥ ಶಕ್ತಿ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗಿದೆ. ಹಾಗಾಗಿ ಎಲ್ಲ ಎಚ್ಚರಿಕೆಯನ್ನು ವಹಿಸಿಕೊಂಡು ಸಿದ್ದರಾಮಯ್ಯ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಈ ಕುರ್ಚಿಯನ್ನು ಪಡಿಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ. ಮಂಜುನಾಥ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.